ಆ ಹೆಂಗಸು ನೋಡೋದಿಕ್ ಸಿಂಪಲ್ ಆಗಿ ಕಾಣಿಸ್ತಾಳೆ, ಆದ್ರೆ ವ್ಯವಹಾರಸ್ಥೆ. ಅಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದಾಳ್ ಕಣೆ. ಸದ್ಯಕ್ಕೆ ಮುಗ್ಸಲ್ಲ. ಸಣ್ಣ ನರ್ಸಿಂಗ್ ಹೋಮ್ ಇಂದ ದೊಡ್ಡದಕ್ಕೆ ಶಿಫ್ಟ್ ಆಗಿದ್ದಾನೆ. ಅವನ್ ನೋಡ್ಕೊಳ್ಳೋದಕ್ಕೆ ಆಳು ಕಾಳು ಹುಡುಕ್ತಾಳೆ. ಅಮ್ಮಂಗೆ ಇಲ್ಲ ಅಂತಂದು ಅಭ್ಯಾಸ ಇಲ್ಲ. ಈಗ ಅಪ್ಪನ ಆಪರೇಷನ್ಗೆ ಹೊಂದಿಸಿರೋ ಹಣ ಇಲ್ಲಿ ಹರಿತಿದೆ. ಏನೇ ಸುಮ್ಮನಿದ್ಯಾ? ಏನಾದರೂ ಹೇಳು. ಏನ್ ಹೇಳಿ? ಎಲ್ಲಕ್ಕೂ ಮೂಲ ನೀನು. ನಿನ್ನ ದರ್ಬಾರ್ಗಲ್ವಾ ಆಗಿದ್ದು? ಈಗ ನನ್ನನ್ನು ಕೇಳಿದ್ರೆ ಮುಂದಾಗೋದು ಕಾಣಿಸ್ತಿದೆ. ನಾನ್ ದದ್ದು ಇವತ್ತಿಂದ ಕಾಣಿಸಲ್ಲ. ನೀನ್ ಬುದ್ಧಿವಂತ ಕಾಣಿಸುತ್ತೆ. ಕೈಯಲ್ಲಿ ಹಣ ಖಾಲಿ ಆಗ್ತಿದ್ದ ಹಾಗೆ ಅಮ್ಮ ಸುಮ್ಮನಾಗ್ತಾರೆ. ಚಾಯ್ಸ್ ಇಲ್ಲ. ಕೇಸು ಕೋರ್ಟ್ಗೆ ಹೋಗುತ್ತೆ. ಅಲ್ಲಿ ಮತ್ತೆ ಕೊಡ್ಬೇಕಾಗತ್ತೆ. ಕೊಡ್ಲೇಬೇಕು. ಇಲ್ಲಿ ಅಪ್ಪನ ಆಪರೇಷನ್ ಪೋಸ್ಟ್ಪೋನ್ ಆಗುತ್ತೆ. ಅಪ್ಪ ಹಾಸಿಗೆ ಹಿಡಿತಾರೆ. ಇವತ್ತು 6-7 ಲಕ್ಷ ಅಂತಿದ್ದಾರೆ. ಇನ್ನಷ್ಟು ಬಿಗಡಾಯಿಸಿದ್ರೆ 10 ದಾಟತ್ತೆ. ವರ್ಷ 2 ವರ್ಷ ನಿನ್ ಮದ್ವೆನೂ ಕುತ್ಕೆಗೆ ಬರುತ್ತೆ. ಸರಿನೇ. ಕಷ್ಟ ಆಗತ್ತೆ ಅಲ್ವಾ? ಕಾಯಿಲೆ ಅಪ್ಪ ಮೂಲೆಯಲ್ಲಿ ಹಾಸಿಗೆ ಮೇಲೆ ಮೂಗು ಕೌಡೆ ಕಟ್ಕೊಂಡು ದುಡ್ದಮ್ಮ ಸುಸ್ತಾಗಿ ಸುಮ್ನಾಗಿರ್ತಾರೆ. ಅವ್ರು ಇನ್ನೊಂದು ಮೂಲೆಯಲ್ಲಿ ಪಾಪ ನೀನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದುಡ್ದಿದ್ದು ಪುರ್ಸೊತ್ತಾದಾಗ ನನಗೆ ಗಂಡು ಹುಡುಕ್ತೀಯ. ಬಂದವನು ನನ್ನನ್ನು ಒಪ್ಕೋಬೇಕು, ಏನು ಇಲ್ಲದೆ ಮದುವೆ ಮಾಡ್ಕೋಬೇಕು. ಕಷ್ಟ ಕಣೋ. ಬುದ್ಧಿವಂತರಿಗೆ ಸಮಸ್ಯೆಗಳು ಜಾಸ್ತಿ, ಸುಖ ಕಮ್ಮಿ. ಮುಂದಾಗೋದು ಸ್ಪಷ್ಟವಾಗಿ ಕಾಣುತ್ತೆ ನೋಡು. ಆ ಕಷ್ಟಗಳನ್ನ ಇವತ್ತೇ ಅನುಭವಿಸ್ತೀರ, ಭವಿಷ್ಯದ ಕಷ್ಟಗಳನ್ನ ವರ್ತಮಾನದಲ್ಲಿ ಅನುಭವಿಸ್ತೀರ. ನಾಳೆ ಬರೋ ಕಷ್ಟಕ್ಕೆ ಇವತ್ತೇ ನರಳ್ತೀರ. ಇನ್ನು ನಾಡಿದ್ದು ಆಚೆ ನಾಡಿದ್ದು ಬರೋ ಕಷ್ಟ ಉದ್ದಕ್ಕೂ ನರಳೋದೆ. ನಾವು ದದ್ದುಗಳು ವಾಸಿ. ಮುಂದಾಗೋದ್ರ ಪರಿವೇನೇ ಇಲ್ಲ. ಈಗೇನಾಗ್ತಿದೆ ಅದ್ರ ಮೇಲೆ ಬದುಕು. ಸುಖಾನೋ ಕಷ್ಟಾನೋ ಅನುಭವಿಸೋದು. ಎಲ್ ಕಲ್ತೆ? ಏಕೆ ತಪ್ಪು ಹೇಳಿದ್ನಾ? ನಿಂಗೆ ಬದುಕಿನಲ್ಲಿ ಏನೇನೋ ಆಗ್ಬೇಕು ಅಂತ ಆಸೆಗಳಿದೆಯೋ, ಅದಕ್ಕೆ ಇದೆಲ್ಲ ಸಮಸ್ಯೆ. ನನಗೆ ಆ ಥರದ ಕನಸುಗಳಿಲ್ಲ, ಸಮಸ್ಯೆ ಇಲ್ಲ. ಆ ಹೆಂಗಸಿನ ಹತ್ರ ಮಾತಾಡ್ತೀನಿ. ಇದು ಸೆಟ್ಲ್ ಆಗ್ಬೇಕು, ಅಪ್ಪನ ಆಪರೇಷನ್ ಆಗ್ಬೇಕು. ಅಮ್ಮನ ಹತ್ರ ನನ್ನ ಮದ್ವೆಗೂ ಕಾಸಿರ್ಬೇಕು. ಹೌದು. ಆಗ ನಿನ್ ಬದುಕು ಸುಸೂತ್ರ. ಮತ್ತೆ ಅಮ್ಮ ಏನ್ ನಿನ್ ಕೈ ಕಾಲು ಹಿಡಿಯಲ್ವೋ? ಇದ್ಯಾವುದು ನಿನ್ ಸಮಸ್ಯೆ ಅಲ್ಲ. ನಮ್ ಹಣೆ ಬರ ಅನುಭವಿಸ್ಕೋತೀವಿ. ನೀನ್ ಹೊರಡು. ಅದು ಮನುಷ್ಯತ್ವ ಅಂತ ಅನ್ನಿಸ್ಕೊಳಲ್ಲ. ಏನ್ ನಗ್ತೀಯ? ಮನುಷ್ಯತ್ವ ಅಂದ್ರೆ ಇದೆ ಅಲ್ವಾ? ಸ್ವಂತದವ್ರ ಸಮಸ್ಯೆಗೆ ಸ್ಪಂದಿಸೋದಲ್ಲ, ಅವರವರ ಸಮಸ್ಯೆಗೆ ಅಲ್ಲಲ್ಲೇ ಉತ್ತರ ಹುಡುಕಿ ನಾವು ಮೆತ್ತಿ ಕಳಿಸ್ಕೊಳ್ಳೋದು. ಮನುಷ್ಯತ್ವ ಇಲ್ಲ ಅಂತ ಗೊತ್ತಾಗ್ಬಾರ್ದು, ಅದಲ್ವಾ ಮನುಷ್ಯತ್ವ? ಬುದ್ಧಿವಂತ ಕಣೋ. ನಾಳೆ ಸಮಸ್ಯೆಗೆ ಇವತ್ತೇ ಉತ್ತರ ಹುಡುಕ್ಬಿಡ್ತೀಯ. ನಾಳೆ ನಿಂಗೆ ಕಷ್ಟ ಇರಲ್ಲ, ಆದ್ರೆ ಇವತ್ತು ಸುಖ ಇದೆಯಾ? ಅಮ್ಮನಿಗೆ ವ್ಯವಹಾರ ಜ್ಞಾನ ಕಮ್ಮಿ. ಮಗ ನೀನಿದ್ಯಲ್ಲ ಬುದ್ಧಿವಂತ, ನೀ ಹೇಳ್ಕೊಡು. ಮನುಷ್ಯತ್ವ ಜಾಸ್ತಿ. ಮಿಕ್ಕೋರ್ ಸಮಸ್ಯೆಗಳಿಗೆ ಬಹಳ ಬೇಗ ಕರಗ್ತಾರೆ. ಅದು ಗೊತ್ತು. ಅವರಾಗಿದ್ದಕ್ಕೆ ಇಷ್ಟು ಖರ್ಚನ್ನ ಭರಿಸಿದ್ರು.
ಬೇರೆಯವರಾಗಿದ್ರೆ ನಿಮ್ಮ ಹಣೆ ಬರಹ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಂದಿರೋರು. ಅಷ್ಟು ಗೊತ್ತಿದ ಮೇಲೆ ನೀವು ಸ್ವಲ್ಪ ಮನುಷ್ಯತ್ವ ತೋರಿಸ್ಬೇಕು ಅಲ್ವಾ? ನಾವೇನು ಹಣ ಇರೋರಲ್ಲ. ಅದು ಗೊತ್ತು. ಅಮ್ಮ ಆದಾಯ ತೆರಿಗೆ ಇಲಾಖೆಯಲ್ಲಿದ್ದಾರೆ ಸರಿ, ಆದರೆ ದುಡ್ಡು ಮಾಡಿದವರಲ್ಲ. ಗೊತ್ತು. ಮನೆ, ಮಕ್ಕಳ ವಿದ್ಯಾಭ್ಯಾಸ ಇದನ್ನು ತೂಗಿಸ್ತಿರೋದೇ ಹೆಚ್ಚು. ಈಗ ಅಪ್ಪಂಗೆ ಆಪರೇಷನ್ ಆಗಬೇಕಾಗಿದೆ, ಅದಕ್ಕೆ ಅಂತ ಹಣ ಹೊಂದಿಸಿರೋದು. ಆ ಹಣ ಇದಕ್ಕೆ ಖರ್ಚಾಗ್ತಾ ಇದೆ. ಅಷ್ಟು ಗೊತ್ತಿದ ಮೇಲೆ ಪದೇ ಪದೇ ಹಣ ಅಂತ ಹೆರಾಸ್ ಮಾಡಿದ್ರೆ ಮನುಷ್ಯತ್ವ ಆಗತ್ತಾ? ಆಗಲ್ಲ. ಮತ್ತೆ ಏನ್ ಮಾಡಬಹುದು ಹೇಳಿ? ನೋಡಿ, ಈಗಾಗಲೇ 1 ಲಕ್ಷ ಕೊಟ್ಟಿದ್ದಾರೆ. ಇನ್ನೆಷ್ಟಾಗತ್ತೆ ನೋಡಿ ಹೇಳಿ. ಹೇಗೆ? ಅಸೆಸ್ ದ ಡ್ಯಾಮೇಜ್. ಆಘಾತ ಎಷ್ಟಾಗಿದೆ, ಎಷ್ಟು ಖರ್ಚಾಗತ್ತೆ ನೋಡಿ ಮುಗಿಸಿ. ಅವನು ಕಾಲು ಮುರ್ಕೊಂಡು ರಸ್ತೆನಲ್ಲಿ ಬಿದ್ದಿದ್ದ 2 ಗಂಟೆಗಳ ಕಾಲ. ನನಗೆ ಫೋನ್ ಬಂದು ನಾನು ಅಲ್ಲಿಗೆ ಹೋಗೋವರೆಗೂ ಅವನಲ್ಲೇ ಬಿದ್ದಿದ್ದ. ಸುತ್ತಲೂ ಮನುಷ್ಯರಿದ್ರು, ಪ್ರಾಣಿ ಕುತೂಹಲದಿಂದ ನೋಡ್ತಾ ಇದ್ರು. ನಾನು ಹೋದೆ, ಸಹಾಯಕ್ಕಾಗಿ ಕೂಗಿದೆ. ವಾಹನಗಳು ಓಡಾಡ್ತಿದ್ವು, ಯಾರೂ ಬರಲಿಲ್ಲ. ಇದಕ್ಕೆ ಯಾರೂ ಸ್ಪಂದಿಸಲ್ಲ. ಸ್ವಂತದ್ದಲ್ಲ, ಯಾರೂ ಸ್ಪಂದಿಸಲ್ಲ. ಆಟೋದವನ್ನ ಕರೆದ್ರೆ ಅವನು ಡಬಲ್ ಕೊಡಿ ಅಂತ ಕೇಳ್ತಾನೆ. ನಂತರ ನರ್ಸಿಂಗ್ ಹೋಮ್, ಮೊದಲು ಅಡ್ವಾನ್ಸು, ಆಮೇಲೆ ಅಡ್ಮಿಷನ್ ಅಂತಾರೆ. ಎಲ್ಲ ಥರದ ಕ್ವಾಲಿಫಿಕೇಶನ್ ಇರೋ ಡಾಕ್ಟರ್ಸ್ ಇದ್ದಾರೆ. ಅವರು ಬೆಲೆ ಬರ್ಸೋಕ್ಕಾದ್ರೆ ನೋಡ್ತಾರೆ, ಇಲ್ದಿದ್ರೆ ಇಲ್ಲ. ಇದೆಲ್ಲ ಇದ್ದಿದೆ ರೀ, ದಯವಿಟ್ಟು ವಿಷಯಕ್ಕೆ ಬನ್ನಿ. 2 ವಾರದ ಮೇಲಾಯ್ತು, ಇನ್ನೂ ವಾಸಿ ಆಗೋ ಹಕ್ಕಾಣೆ. ವಾಸಿ ಆದ್ರೂ ಮೊದಲಿನ ಸ್ಥಿತಿಗೆ ಮುಟ್ಟೋದಿಲ್ಲ. ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ರಜಾ ಹಾಕಿದ್ದೆ. ಪ್ರೈವೇಟ್ ಫರ್ಮು, ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿದ್ರು. ಅವನಿನ್ನು ಕೆಲ್ಸಕ್ಕೆ ಹೋಗೋಕ್ಕೆ 6 ತಿಂಗಳು ಬೇಕು. ಅಲ್ಲಿ ತನಕ ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ. ನಂತರ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಪರಿಸ್ಥಿತಿಯನ್ನ ಸ್ಥೂಲವಾಗಿ ವಿವರಿಸಿದ್ದೀನಿ. ಸುತ್ತಲಿನ ಸಮಾಜದಲ್ಲಿ ಮನುಷ್ಯತ್ವ ಉಳಿದಿರೋದಿಷ್ಟೇ, ನನ್ನ ಸಮಸ್ಯೆಗಳಿಷ್ಟು. ಇದನ್ನ ಗಣನೆಗೆ ತಗೊಂಡು ಬೆಲೆ ಕಟ್ಟ. ಆದ್ರೆ ಒಂದು, ಮುಂದೆ ಅವನ ಕಾಲ ಸರಿ ಹೋಗ್ಬೋದು, ಹೋಗ್ದೇನೂ ಇರ್ಬೋದು. ಜೀವನದಲ್ಲಿ ದುಡಿಯೋ ಶಕ್ತಿ ಮುಂದಕ್ಕೆ ಕುಂಠಿತವಾಗ್ಬೋದು. ಅವನನ್ನ ನೋಡಿದವರು ತಿರಸ್ಕರಿಸ್ಬೋದು, ನಗಬಹುದು, ಅವಮಾನನೂ ಅನುಭವಿಸ್ಬೇಕಾಗತ್ತೆ. ಇದು ಯಾವುದನ್ನು ನಾನು ಗಣನೆಗೆ ತಗೊಂಡಿಲ್ಲ. ನೋಡು ಏನ್ ಬೆಲೆ ಕಟ್ಟಬಹುದು ಅಂತ. ಆದ ಒಂದು ಸಣ್ಣ ಆಕ್ಸಿಡೆಂಟ್ಗೆ ಕಾಲು ನಾವು ನಿಮ್ಮನ್ನು ಸಾಕ್ಬೇಕು ಅಂತೀರಿ? ಅವಕಾಶ ಆದ್ರೆ ಖಂಡಿತ ಹೌದು. ಇದು ಕೋರ್ಟಲ್ಲಿ ನಿರ್ಧಾರ ಆಗೋದೇ ವಾಸಿ. ಆಗ್ಲಿ, ಮೊದಲೇ ಹೇಳ್ಬೋದಾಗಿತ್ತಲ್ವಾ? ಹೇಳ್ಬೋದಾಗಿತ್ತು. ಆದ್ರೆ ಕೋರ್ಟಲ್ಲಿ ಡಿಸೈಡ್ ಆಗಿ ಹಣ ಬರೋದಕ್ಕೆ 6 ತಿಂಗಳು, ವರ್ಷ ಆಗುತ್ತೆ. ನೀವು ಬಂದು ಕೇಳಿದ್ರಿ, ತಕ್ಷಣಕ್ಕೆ 1 ಲಕ್ಷ ಸಿಕ್ತು. ಈಗ ಕೋರ್ಟ್ಗೆ ಹೋದ್ರೆ ಇದ್ರ ಮೇಲೆ ಇನ್ನೊಂದಿಷ್ಟು ಕೊಡ್ತಾರೆ. ತಪ್ಪು ಅನಿಸ್ತಿಲ್ಲ. ಆಗಿದ್ದು ಒಂದು ದುರಂತ, ಅದರಲ್ಲೂ ವ್ಯವಹಾರ ನೋಡ್ತಿರಲ್ಲ. ಹಾಗಲ್ದಿದ್ರೆ ನೀನೇ ಅಂತಿದ್ದೆ ಈ ಹೆಂಗಸ್ಗೆ ವ್ಯವಹಾರ ಜ್ಞಾನ ಕಡಿಮೆ ಅಂತ. ಅಮ್ಮಂಗೆ ಹೇಳ್ಬಿಡು, ಇಲ್ಲಾಗೋ ಖರ್ಚನ್ನ ಕೊಡ್ತೀನಿ ನಿಂದಿದ್ದಾರೆ. ನಾನು ಕೇಳ್ತಿರ್ತೀನಿ, ಬೇರೆ ದಾರಿ ಇಲ್ಲ. ಆಗದ ದಿನ ಸುಮ್ಮನೆ ಇರಲಿ, ಕೋರ್ಟಲ್ಲಿ ಮುಂದುವರಿಲಿ. ನಿನ್ನ ಓದು 4 ತಿಂಗಳು ಮುಗಿಸಿ ಕೆಲ್ಸಕ್ಕೆ ಸೇರಿ ಅಮ್ಮನ ಸಹಾಯಕ್ಕೆ ನಿಲ್ಲು. ಮನುಷ್ಯರಲ್ಲಿ ಮನುಷ್ಯತ್ವ ಕಡಿಮೆ ಆಗಿದೆ. ಅವ್ರ ತಾಯಿ, ನಿನ್ ಮಗ, ಅಲ್ಲಿಂದ ಶುರುವಾಗ್ಲಿ ಸಣ್ಣದೊಂದು ಮನುಷ್ಯತ್ವದ ಕಿಡಿ ಸುತ್ತಲೂ ಹರಡಿ ಉಳಿಬಹುದೇನೋ. ಕೋರ್ಟ್ನಲ್ಲಿ ಸೆಟ್ಲ್ ಆಗಲಿ ಅಂತ ಸುಮ್ಮನಿರಬೇಕಿತ್ತು. ಯು ಡಿಡ್ ಎ ಮಿಸ್ಟೇಕ್. ತಕ್ಷಣಕ್ಕೆ ಹೊಳಿಲಿಲ್ಲ. ನೀವು ಯಾಕೆ ಅವ್ರನ್ನ ಭೇಟಿಯಾಗೋಕೆ ಹೋದ್ರಿ? ವರ್ಷಾನ್ಗಟ್ಲೆ ನಡೆಯುತ್ತೆ ಮೊಕದ್ದಮೆ, ಅನುಭವಿಸೋದು ಕಷ್ಟ ಅನ್ನಿಸ್ತು. ಏನು ಕಷ್ಟ? ಮೊದಲು 2 ತಿಂಗಳಿಗೊಂದು ಸಾರಿ ಬಂದಿರೋದು, ಆಮೇಲೆ 4, 6, ಕೊನೆಗೆ ವರ್ಷಕ್ಕೊಂದು ಸಾರಿ ಬಂದರೆ ಹೆಚ್ಚು. ಒಬ್ಬ ವಕೀಲರನ್ನ ಹಿಡ್ದ, ಫೀಸ್ ಕೊಟ್ಟ, ನಡ್ಕೊಂಡು ಹೋಗಿರೋದು. ಗೊತ್ತಾಗ್ಲಿಲ್ಲ.
ಈಗೇನಂತೆ? ಮತ್ತೆ ಬರ್ತಿದ್ದಾರೆ, ಹಣ ಕೇಳ್ತಿದ್ದಾರೆ. ಮುಗಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಎಷ್ಟು ಕೊಟ್ಟಿದ್ದೀರಾ ಇದುವರೆಗೂ? 10 ಲಕ್ಷ. ಹಲೋ, ನಾನು ಮೇಡಮ್. ಏನ್ರಿ? ನಿಮ್ಮ ಮಗ ಬಂದಿದ್ದ. ಆಗಲ್ಲ ಅಂದಿದ್ರೆ ನೀವೇ ಹೇಳ್ಬೋದಾಗಿತ್ತು. ಅವನನ್ನು ಯಾಕೆ ಕಳಿಸಿದ್ರಿ? ಈಗೇನು? ನಿಮ್ಮನ್ನು ನೋಡಬೇಕಿತ್ತು. ಮನೆಗೆ ಬರಲೋ ಇಲ್ಲ ಆಫೀಸಿಗೆ ಬರಲೋ? ಇದು ಅತಿ ಆಯಿತು. ದಿನ 2 ದಿನಕ್ಕೆ ನೀವೀಗ ದುಂಬಾಲ್ ಬಿದ್ರೇನೆ ಎಲ್ಲಿಂದ ತರಲಿ? ನನಗೆ ಖರ್ಚಿಗೆ ಕೇಳ್ತಾ ಇಲ್ಲ. ಆಸ್ಪತ್ರೆ ಖರ್ಚಿಗೆನೆ ಚೀಟಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ರೀ. ಹಲೋ ಹಲೋ, ಮತ್ತೆ ಫೋನಾ? ಕಷ್ಟದಲ್ಲಿದ್ಲು ಹಿಂಗ್ಸು. ಅವಳ ಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತು. ಕೇಸ್ ಆಗಿ ಅಲಿಯೋದು ಕಷ್ಟ ಅನಿಸಿತ್ತು. ಆದರೆ ಕರಗಿದ್ದಾಕೆ ಸ್ಥಿತಿಗೆ. ಅವಳಿಗೆಲ್ಲೋ ಪ್ರೈವೇಟಲ್ಲಿ ಕೆಲಸ, ಆ ಹುಡುಗನೂ ಲ್ಯಾಬ್ ಅಸಿಸ್ಟೆಂಟು. ಇಬ್ರಿಗೂ ಹೇಳ್ಕೊಳ್ಳುವಂಥ ಸಂಪಾದನೆ ಏನಿಲ್ಲ. ಮನುಷ್ಯತ್ವ ಅಂತ ಮರಗ್ದೆ. ನೌ ಶಿ ಈಸ್ ಎಕ್ಸ್ಪ್ಲಾಯ್ಟಿಂಗ್. ಮೇಡಮ್, ಜಿಗಣೆ ರಕ್ತ ಹೀರುತ್ತೆ ಗೊತ್ತಾ? ಅದಕ್ಕೆ ಯಾವತ್ತಾದರೂ ಹೊಟ್ಟೆ ತುಂಬಿದ್ದಿದೆಯಾ? ಮನುಷ್ಯತ್ವ ಕರಗದ್ರಿ, ಖರ್ಚು ಮಾಡಿ ಅವನಿಗೆ ಕಾಲು ಸರಿ ಮಾಡಿಸ್ತೀರಿ. ನಂತರ ಏನು? ಅವನು ಕೋಟ್ಯಾಂತರ ರೂಪಾಯಿ ದುಡಿದು ಬಿಡ್ತಾನ? ಈಗ ಬದುಕ್ತಾ ಇರೋದಕ್ಕಿಂತ ಉತ್ತಮವಾಗಿ ಬದುಕ್ಬಿಡ್ತಾನ ಅವನು? ಕಾಲು ಸರಿ ಇದ್ದೆ ವರ್ಷಕ್ಕೆ 6 ತಿಂಗಳ ಕೆಲಸ, ಸಂಬಳ ತಿಂಗಳಿಗೆ 6,000. ಕಾಲು ಮುರಿತು, ಸಂಬಳ ಕಳ್ಕೊಂಡ. ಎಷ್ಟು? 2 ತಿಂಗಳು ಅಂದರೆ 12,000. 12,000ಕ್ಕೆ ಇಷ್ಟು ಕಾಂಪೆನ್ಸೇಷನ್ನ? ಅಪಘಾತದಲ್ಲಿ ಒಬ್ಬ ಮನುಷ್ಯನ ಕೊಂದ್ರಿ. ಏನು ಬೆಲೆ? ಅವನ ದುಡಿಮೆ ಯೋಗ್ಯತೆ ಏನಿದೆ ಅದ್ರ ಮೇಲೆ ಬೆಲೆ. ಎಲ್ರಿಗೂ ಒಂದೇ ಬೆಲೆನಾ? ಹೇಗೆ ಮೇಡಮ್? ಆ ಹೆಂಗಸನ್ನ ಕರೆಸಿ ಮಾತನಾಡಿ. ಮೊದಲು ಈಗ ಕೊಟ್ಟಿರೋ ಹಣಕ್ಕೆ ರಸೀದಿ ತಗೊಳ್ಳಿ, ನಂತರ ವಿಷಯ ಕೋರ್ಟ್ ಹೋಗಿ ಹೇಳಿ ಹೆಂಗಸಿಗೆ, ಇನ್ನು 50,000 ಕೊಡ್ತೀನಿ ಮುಗಿಸ್ಕೊ ಅಂತ. ಸಾಧ್ಯ ಇಲ್ವಾ? ಕೋರ್ಟ್ನಲ್ಲಿ ನಿರ್ಧಾರ ಆಗಲಿ. ಏನ್ರಿ? ಹಣ ಕೊಡೋಕ್ಕೆ ಕಷ್ಟ ಆಗತ್ತೆ ಅಂದ್ರಿ. ಅಧಿಕಾರದಲ್ಲಿರೋ ಹುದ್ದೆಯಲ್ಲಿದ್ದೀರಿ. ಒಂದು ಮಾತು ನರ್ಸಿಂಗ್ ಹೋಮ್ಗೆ ಹೇಳಿ, ಬಿಲ್ಲು ಕಡಿಮೆ ಆಗುತ್ತೆ, ನಿಮಗೂ ಮಿಗುತ್ತೆ. ದಯವಿಟ್ಟು ನನ್ನ ವೃತ್ತಿಗೂ ನನ್ನ ಮಗನ ಆಕ್ಸಿಡೆಂಟ್ಗೂ ಗಂಟು ಹಾಕಬೇಡಿ. ಮನೆಗೆ ಬನ್ನಿ, ಮಾತಾಡೋಣ. ಡಾಕ್ಟರ್ ಶಿವಮೂರ್ತಿ. ಹೌದು, ಮಾತಾಡಬೇಕು. ಒಳಗೆ ಹೋಗೋಣ. ಏನು ಕ್ವಾಲಿಫಿಕೇಶನ್? MBBS? ಹಾಂ ಖಾಲಿ MBBS ಅಷ್ಟೇ? ಹಾಂ. ಅದೇನಾ, ಮುಂದಕ್ಕೆ ಓದಲಿಲ್ಲ? ಸಾಧ್ಯವಾಗಲಿಲ್ಲ. ಮೆರಿಟ್ ಸೀಟಾ? ಅಲ್ಲ, ಕಾಸು ಕಟ್ಟು ಸಂಪಾದಿಸಿರೋ ಸೀಟು. ಎಷ್ಟು ಕೊಟ್ಟಿದ್ರೆ? 4 ಲಕ್ಷ. ಆ ಕಾಲದ 4 ಲಕ್ಷ ಸರ್. ಜಯನಗರದಲ್ಲಿ ಸೈಟ್ 20,000ಕ್ಕಿತ್ತು ಸರ್. ಆ ಕಾಲದ 4 ಲಕ್ಷ. ಅಷ್ಟು ಕಾಸು ಕೊಟ್ಟು ಸಂಪಾದಿಸಿದ ಮೇಲೆ ನ್ಯಾಯವೇ?
ಕೇಳಿ ಸರ್ಟಿಫಿಕೇಟ್ ಕೊಡಬೇಕು, ಕಾಸು ಕೀಳ್ಬೇಕು, ಇನ್ವೆಸ್ಟ್ಮೆಂಟ್ ಸರ್, ರಿಕವರಿ ಆಗ್ಬೇಕಲ್ಲ. ಐ ಎಮ್ ಎ ಕ್ವಾಲಿಫೈಡ್ ಡಾಕ್ಟರ್. ಮನೇಲಿ ಸಾವಾಗಿದೆ ಬನ್ನಿ ಅಂದ್ರು, ಹೋದೆ. ನೋಡಿದೆ ಮನುಷ್ಯ ಸತ್ತಾಗಿತ್ತು. ಸರ್ಟಿಫಿಕೇಟ್ ಕೊಟ್ಟೆ, ಬಂದೆ ಅಷ್ಟೇ. ಅಷ್ಟೇ. ಕೇಳಲಿಲ್ವಾ ಏನಾಗಿತ್ತು ಅಂತ? ಕೇಳಿದೆ. ಏನಂದ್ರು? ಏನೂ ಆಗಿರ್ಲಿಲ್ಲ, ರಾತ್ರಿವರೆಗೂ ನಾರ್ಮಲ್ ಆಗೇ ಇದ್ರು ಅಂದ್ರು. ಮತ್ತೆ ಹ್ಯಾಕ್ ಸತ್ರು ಅಂತ ಕೇಳಲಿಲ್ವಾ? ಕೇಳಿದೆ. ಏನಂದ್ರು? ಗೊತ್ತಿಲ್ಲ ಅಂದ್ರು. ನ್ಯಾಯವೇ, ಅವ್ರಿಗೆ ಗೊತ್ತಿರಲಿಲ್ಲ ಸರ್. ಆರೋಗ್ಯವಾಗಿದ್ದ ಮನುಷ್ಯ, ಅಷ್ಟೇನು ವಯಸ್ಸಾಗದ ಮನುಷ್ಯ ಪಟ್ ಅಂತ ಹೋಗಿದ್ದಾನೆ. ಅವ್ರಿಗೆ ಗೊತ್ತಾಗಲಿಲ್ಲ ಸರ್ ಹ್ಯಾಕ್ ಸತ್ತ ಅಂತ. ಅದಕ್ಕೆ ನಿಮ್ಮನ್ನು ಕರೆಸಿದ್ದಾರೆ. ನಿಮಗೆ ಗೊತ್ತಾಯ್ತಾ ಹ್ಯಾಕ್ ಸತ್ರು ಅಂತ? ಬರೆದ್ರ ಸರ್ಟಿಫಿಕೇಟ್ನಲ್ಲಿ ಕಾಸ್ ಆಫ್ ಡೆತ್. ಏನ್ ಬರೆದ್ರಿ? ಸ್ವಾಭಾವಿಕ ಸಾವು ಅಂತ ಬರೆದ್ರಾ? ಹಾಗೆ ಬರ್ದಿದ್ದೀರಿ. ಅದಕ್ಕೆ ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿರೋದು. ಈಗ ಹೇಳಿ, ನಿಮಗೆ ಹೇಗೆ ಗೊತ್ತಾಯ್ತು ಅದು ಸ್ವಾಭಾವಿಕ ಸಾವು ಅಂತ? ನಾನು ಡಾಕ್ಟರ್, ಐ ಆಮ್ ಎ ಕ್ವಾಲಿಫೈಡ್ ಮ್ಯಾನ್. ಗೊತ್ತಾಯ್ತು. ಏನ್ ಕ್ವಾಲಿಫೈಡ್? ಸರ್ಟಿಫಿಕೇಟ್ಸ್ ಇದೆ ರೀ. ಸರ್ಟಿಫಿಕೇಟ್ಸ್ ಇದೆ ಸರ್, ಕ್ವಾಲಿಫೈಡಾ? ಕಾಸು ಕೊಟ್ಟು ತಗೊಂಡು ಸೀಟ್ ಕುಡ್ದು ಹಾಸ್ಟೆಲ್ಗಳಲ್ಲಿ ಕಾಲ ಕಳೆದಿರ್ತೀರಿ. ಹೆಣ್ಣು ಮಕ್ಕಳು ಚುಡಾಯಿಸ್ತಾ, ಜೊತೆ ಜೂನಿಯರ್ಸ್ ರ್ಯಾಗ್ ಮಾಡ್ತಾ, ಅಂತೂ ಇಂತೂ ಒಂದು ಸರ್ಟಿಫಿಕೇಟ್ ಸಂಪಾದಿಸಿರ್ತೀರಿ. ಈ ಯೋಗ್ಯತೆ ಡಾಕ್ಟರ್ಗೆ ನೋಡಿದ ಕೂಡಲೇ ಸಾವು ಸ್ವಾಭಾವಿಕ ಹೇಗೆ ಗೊತ್ತಾಯ್ತು? ಅನ್ನಿಸ್ತು, ಸರ್ಟಿಫಿಕೇಟ್ ಕೊಟ್ಟೆ. ಜೀನಿಯಸ್ ಸರ್ ನೀವು. ಯಾವ ವರ್ಷ ಕಾಲೇಜ್ ಬಿಟ್ಟಿದ್ದು? 1990. 18 ವರ್ಷ ಪ್ರಾಕ್ಟೀಸ್ ಮಾಡಿದ್ರಾ? ಕಾರಿತ್ತಾ? ಇಲ್ಲ. ಸ್ವಂತ ಮನೆ? ಇಲ್ಲ. ಜಮೀನು ಆಸ್ತಿ? ಇಲ್ಲ. ಸಾಲುಗಳಿದ್ವು ಅಲ್ವಾ? ನ್ಯಾಚುರಲ್ ಸರ್. ಖಾಲಿ MBBSಗೆ ಎಲ್ಲಾಗುತ್ತೆ ಪ್ರಾಕ್ಟೀಸು. ಈಗ ಕಾರಿದೆ, ಸ್ವಂತ ಮನೆ ಇದೆ, ಜಮೀನು ಆಸ್ತಿ ಇದೆ, ಸಾಲುಗಳು ತೀರಿವೆ. ಒಂದು ಸ್ವಾಭಾವಿಕ ಸಾವು, ಅದಕ್ಕೆ ಇಷ್ಟು ಬೆಲೆ. ಜೀನಿಯಸ್ ಸರ್ ನೀವು. ಜಾಸ್ತಿ ನಕರ ಮಾಡ್ಬೇಡ, ಬೇಕಾದಾಗ ಕರೆಸ್ತೀವಿ. ಏನು ಬೇಕು ಹೇಳ್ತೀನಿ. ಬರ್ಕೊಟ್ಯಾ? ಬದುಕ್ದೆ ಇಲ್ವಾ? ಶಾಮರಾಯರ ಸಾವಲ್ಲ ಸ್ವಾಭಾವಿಕ, ಹಿಂದಾಗುತ್ತೆ. ಪೇಮೆಂಟ್ ಸೀಟ್, ಖಾಲಿ MBBS, ಒಂದು ಸ್ವಾಭಾವಿಕ ಸಾವು. ಯಾರು ಮಾಡಿದ ಡೀಲು? ಸುನಂದಮ್ಮನ? ಗೋವಿಂದರಾಯರ? ಪರ್ಲಾ? ಹಲೋ ಗೋವಿಂದರಾಯರೇ, ನಾನು ಡಾಕ್ಟರ್ ಶಿವಮೂರ್ತಿ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲಿ ಬಂದಿದ್ರು. ಸುನಂದಮ್ಮನ್ನ ನೋಡಬೇಕಾಗಿದೆ ತಕ್ಷಣ.